ಡ್ರೋನ್ ಪ್ರತಾಪ್ ಬಗ್ಗೆ ಹೇಳೋದಾದರೆ ಎಷ್ಟೋ ಕೆಲವೊಂದು ಸಿಚುವೇಷನಲ್ಲಿ ನಿಮಗೂ ಅವ್ರಿಗೂ ಕ್ಲಾಶಸ್ ಆಗಿತ್ತು. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಅವ್ರು ಫೈನಲ್ ಬರ್ತಾರೆ ಏನು ಅಂತ? ಇಲ್ಲ, ಡೆಫಿನೆಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರತಾಪ್ ಫಿನಾಲೆಗೆ ಬರ್ತಾನಂತ. ಬಿಕಾಸ್ ಕಾಂಟ್ರಿಬ್ಯೂಷನ್ ಏನೂ ಇರಲಿಲ್ಲ. ಬಿಗ್ ಬಾಸ್ ಮನೆಗೆ ಬೇಕಾಗಿರುವಂಥ ಕಾಂಟ್ರಿಬ್ಯೂಷನ್ ಆಗಲಿ ಅಥವಾ ಬಿಗ್ ಬಾಸ್ ಮನೆ ಒಳಗಾಗಲಿ ಗೇಮ್ಸಲ್ಲಾಗಲಿ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಅವ್ನ ಗ್ರಾಫು ತುಂಬ ಹಿಂಗೆ ಬಂದು ಆಫ್ಟರ್ 80-90 ಡೇಸ್ ಇಟ್ ಟುಕ್ ಆಫ್ ಲೈಕ್ ದಿಸ್. ನಮಗೆ ಪರ್ಸ್ನಲಿ ಫಿನಾಲೆ ತನಕ ಫೈಟ್ ಮಾಡಿ ಒಳ್ಳೆ ಗೇಮ್ಗಳು ಆಡಿಕೊಂಡು ಒಂದು ರೇಂಜ್ನಲ್ಲಿ ಬಂದಿರೋ ಸಾಕಷ್ಟು ಕಂಟೆಸ್ಟೆಂಟ್ಸ್ ಇದ್ದರು ಅವನಿಗಿಂತ. ಬಟ್ ಅಗೇನ್ ಈ ಗೇಮ್ ಬಂದು ಇಟ್ ಈಸ್ ಆನ್ ವೋಟಿಂಗ್ ಆ್ಯಂಡ್ ಅದನ್ನು ಯಾರ ಕೈನಲ್ಲೂ ಚೇಂಜ್ ಮಾಡೋಕ್ಕಾಗಲ್ಲ ಅಥವಾ ರಿಗ್ ಮಾಡೋದಕ್ಕಾಗೋದಿಲ್ಲ. 10 ವರ್ಷದಿಂದ ನಡ್ಕೊಂಡು ಬಂದಿರೋದು. ಸೊ ವೋಟ್ ಮಾಡೋ ಕ್ರೌಡು ಅವ್ನಿಗೆ ವೋಟ್ ಮಾಡಿದೆ ಆ್ಯಂಡ್ ಎಲ್ಲರ ಅಭಿಮಾನಿಗಳೂ ಅವ್ರವ್ರ ಯಾರ್ಯಾರಿಗೆ ಬೇಕೋ ಅವ್ರವ್ರು ವೋಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ವೋಟಿಂಗ್ ಪ್ರಕಾರ ಅವ್ನು ಅಲ್ಲಿ ತನಕ ಬಂದ. ಅಭಿಮಾನಿಗಳಿದ್ದಾರೆ ಡ್ರೋನ್ ಪ್ರತಾಪ್ಗೆ. ಡ್ರೋನ್ ಪ್ರತಾಪ್ ಡ್ರಾಮಾ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಡ್ರಾಮಾ ಅಂತ ಹೇಳಿರೋರಿಗೆ ಏನಾದರೂ ಕಾಣಿಸಿರ್ಬಹುದು, ಡ್ರಾಮಾ ಅಂತ ಕಾಣಿಸಿರ್ಬೋದು. ನಾನು ಒಳಗಡೆ ಇದ್ದಾಗ ಹೇಳ್ತಾ ಇದ್ದ ಮಾತು ಇಷ್ಟೇ, ಅಲ್ಲಿ ಆ 100 ದಿನದಲ್ಲಿ ಅವ್ನ ಕಾಂಟ್ರಿಬ್ಯೂಷನ್ ಏನಿರಲಿಲ್ಲ. ಅದು ಡ್ರಾಮಾ ಮಾಡಿದ್ನೋ ಇನ್ನೊಂದು ಮಾಡಿದ್ನೋ ಅದು ಅವನಿಗೆ ಬಿಟ್ಟಿರೋದು. ನನಗೆ ಕಾಣಿಸಿದ್ದು ಅವ್ನ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಅಲ್ಲಿ. ಅದನ್ನು ಮಾತ್ರ ನಾನು ಹೇಳ್ತಿದ್ದೆ ಹೊರತು ಅವನ ವ್ಯಕ್ತಿತ್ವದ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ. ಅವನು ಹೊರಗಡೆ ಏನು ಮಾಡಿದ್ದಾನೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋನು ನಾನು ಯಾರೂ ಅಲ್ಲ. ಬಿಕಾಸ್ ಅದರಿಂದ ನನಗೇನು ಪ್ರಾಬ್ಲಮ್ ಆಗಿಲ್ಲ ಅಥವಾ ನನ್ನ ಫ್ಯಾಮ್ಲಿಗೇನು ಪ್ರಾಬ್ಲಮ್ ಆಗಿಲ್ಲ. ಈ ಆಟ ವ್ಯಕ್ತಿತ್ವದ ಆಟ ಇರೋದ್ರಿಂದ ನಾನು ಅಲ್ಲಿ ನೋಡಿರೋದು ಏನು, ಒಬ್ಬ ಸೈಲೆಂಟ್ ಆಗಿರೋ ಹುಡುಗ, ಯಾರಿಗೂ ಏನು ತೊಂದರೆ ಮಾಡಿಲ್ಲ. ಬಟ್ ಅಲ್ಲಿ ಆಟನೂ ಆಡಿಲ್ಲ, ಗೇಮೂ ಆಡಿಲ್ಲ. ಅದನ್ನು ನೋಡಿ ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೆ.